ಜೂನ್ 12, 2025 50ನೇ ವರ್ಷದ ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ಮೆಂಟ್ನ ನೆನಪು ಮಾಡುವಂತಹ ದಿನ ಇದಾಗಿದೆ. ಹಿಯರ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಜಡ್ಜ್ಮೆಂಟ್ ಅಂಡ್ ಎಮರ್ಜೆನ್ಸಿ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. 50ನೇ ವರ್ಷದ ಅಲಹಾಬಾದ್ ಜಡ್ಜ್ಮೆಂಟ್ 1971ರ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ಎಲೆಕ್ಷನ್ ನ ನಲ್ ಅಂಡ್ ವಾಯ್ಡ್ ಅಂತ ಹೇಳ್ಬಿಟ್ಟು ಹೇಳಿರುತ್ತೆ. ಸೊ ಯಾಕೆ ನಲ್ ಅಂಡ್ ವಾಯ್ಡ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ನ ಯೂಸ್ ಮಾಡಿರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲಹಾಬಾದ್ ಹೈಕೋರ್ಟ್ ಈ ಒಂದು ವರ್ಡಿಕ್ಟ್ ಅನ್ನ ಕೊಟ್ಟಿರುತ್ತೆ. ಸೊ UPSC ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 50 ವರ್ಷ UPSC ಯ ಫೇವ್ರೆಟ್ ಥೀಮ್ ಆಗಿದೆ ಇದೆಲ್ಲ. 50 ವರ್ಷದ ಸೆಲೆಬ್ರೇಷನ್, 25 ವರ್ಷದ ಸೆಲೆಬ್ರೇಷನ್, ಈ ರೀತಿಯಾದಂತಹ ಸಿಚುವೇಶನ್ ಗಳನ್ನ UPSC ಕೇಳೋದ್ರಿಂದ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಹೈಕೋರ್ಟಿನ ತೀರ್ಪು ಮುಖ್ಯ ಆಗತ್ತೆ, ಜಡ್ಜ್ಮೆಂಟ್ ವರ್ಡಿಕ್ಟ್ ಮುಖ್ಯ ಆಗತ್ತೆ. ಹಾಗೆಯೇ ಅಲಹಾಬಾದ್ ಹೈಕೋರ್ಟ್ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಎಮರ್ಜೆನ್ಸಿಯಲ್ಲಿ, ಅದರಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಎಮರ್ಜೆನ್ಸಿ ಪಾರ್ಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಥ್ರೂ ಅದನ್ನ ಚೇಂಜಸ್ ಮಾಡಿದ್ದಾರೆ, ಚೇಂಜಸ್ ಆದ್ಮೇಲೆ ಯಾವ ರೀತಿ ಇದೆ, ಇದಿಷ್ಟನ್ನು ಕೂಡ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ವೈ ಅಲಹಾಬಾದ್ ಹೈಕೋರ್ಟ್ ಈ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ, ಯಾಕೆ ಕೊಡುತ್ತೆ? ಸೊ ಯಾಕೆ ಅಲಹಾಬಾದ್ ಹೈಕೋರ್ಟಿನ ಈ ವರ್ಡಿಕ್ಟ್ ತುಂಬಾ ಮುಖ್ಯ ಆಗತ್ತೆ? ವೈ? ಬಿಕಾಸ್ 1971ರಲ್ಲಿ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ರಾಜ್ ನಾರಾಯಣ್ ಅನ್ನುವಂತಹ ಕೇಸು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಬರುತ್ತೆ. ಸೊ ಈ ಕೇಸಿನ ಹೆಸರನ್ನ ನೆನ್ಪಿಟ್ಕೊಂಡಿರಿ. ಸೊ ಈ ಕೇಸ್ ರಿಲೇಟೆಡ್ ಟು ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್. ಸೊ ಇಂದಿರಾ ಗಾಂಧಿ ಅವರು ಆ ಟೈಮ್ ಅಲ್ಲಿ ರಾಯ್ಬರೇಲಿಯಲ್ಲಿ ವಿನ್ ಆಗಿರ್ತಾರೆ. ಸೊ ವಿನ್ ಆಗಿರೋ ಕಾರಣದಿಂದ ರಾಜ್ ನಾರಾಯಣ್ ಅವರು ಅಲ್ಲಿ ಹೋಗ್ಬಿಟ್ಟು ಪಿಟಿಷನ್ ನ ಹಾಕ್ತಾರೆ, ಎಲೆಕ್ಷನ್ ಸರಿ ಇಲ್ಲ, ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ನೋಡಿದಂತಹ ಹೈಕೋರ್ಟ್ ಏನ್ ಮಾಡುತ್ತೆ, ಫೈನಲ್ ಡಿಸಿಷನ್ ತಗೊಂಡ್ಬಿಟ್ಟು ಇಂದಿರಾ ಗಾಂಧಿ ಅವರನ್ನ 6 ವರ್ಷ ಬ್ಯಾನ್ ಮಾಡ್ಬೇಕು, ಬಿಕಾಸ್ ಎಲೆಕ್ಷನ್ ಅಲ್ಲಿ ಮಾಲ್ ಪ್ರಾಕ್ಟೀಸ್ ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 1975 ಜೂನ್ 12ರಂದು ವರ್ಡಿಕ್ಟ್ ನ ಕೊಡುತ್ತೆ. ಸೊ ಇದು ವರ್ಡಿಕ್ಟ್ ನ ಕೊಟ್ಟ ಮೇಲೆ ಅಫಿಷಿಯಲ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ವರ್ಡಿಕ್ಟ್ ಕೊಟ್ಟ ಮೇಲೆ ಇಂದಿರಾ ಗಾಂಧಿ ಅವರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ, ಅದ್ರದ್ದು ರಿಸಲ್ಟೇ ನಮ್ಗೆ ಎಮರ್ಜೆನ್ಸಿ ಪ್ರಾವಿಷನ್. ಈ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಇಂದ ರಿಸೈನ್ ಮಾಡ್ಬೇಕಾಗಿರುತ್ತೆ, ಆದ್ರೆ ರಿಸೈನ್ ಮಾಡಲ್ಲ. ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಇಂದ ರಿಸೈನ್ ಮಾಡ್ಬೇಕಾಗಿರುತ್ತೆ, ಬಟ್ ರಿಸೈನ್ ಮಾಡಲ್ಲ. ಸೊ ರಿಸೈನ್ ಮಾಡೋದ್ರ ಬದಲು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾತ್ರಿ ಅವರು ಎಮರ್ಜೆನ್ಸಿಯನ್ನ ಫಾರ್ಮ್ ಮಾಡ್ತಾರೆ ಭಾರತದಲ್ಲಿ. 1975ರಲ್ಲಿ ಎಮರ್ಜೆನ್ಸಿಯನ್ನ ರಾತ್ರಿ ಫಾರ್ಮ್ ಮಾಡ್ತಾರೆ. ಸೊ ಆಗ ಪ್ರೆಸಿಡೆಂಟ್ ಇದ್ದವ್ರು ಯಾರು ಅಂತ ಹೇಳಿದ್ರೆ ಫರಕುದ್ದೀನ್ ಅಲಿ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಅವ್ರ ಕಡೆಯಿಂದ ನ್ಯಾಷನಲ್ ಎಮರ್ಜೆನ್ಸಿಯನ್ನ, ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರಬೇಕು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅವರ ಸೈನ್ ಆಗಿರ್ಬೇಕು. ಸೊ ಹಂಗಾಗಿ ಪ್ರೆಸಿಡೆಂಟ್ ಅವರ ಅಸೆಂಟ್ ಸಿಗ್ಬೇಕಲ್ವಾ. ಸೊ ರಾತ್ರಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಫರಕುದ್ದೀನ್ ಅಲಿ ಅವರ ಹೆಲ್ಪ್ ನ ತಗೊಂಡ್ಬಿಟ್ಟು ಎಮರ್ಜೆನ್ಸಿಯನ್ನ ಭಾರತದಲ್ಲಿ ತರಲಾಗತ್ತೆ. ಅವರು ಕೊಟ್ಟಂತಹ ಕಾರಣ ಏನು ಅಂತ ಹೇಳಿದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಟ್ಟು. ಈ ಸಮಯದಲ್ಲಿ ಫಂಡಮೆಂಟಲ್ ರೈಟ್ಸ್, ಹ್ಯೂಮನ್ ಫಂಡಮೆಂಟಲ್ ರೈಟ್ಸ್ ನ ಸಸ್ಪೆಂಡ್ ಮಾಡಲಾಗತ್ತೆ. ಹಾಗೆಯೇ ಪ್ರೆಸ್ ನವರ ಸೆನ್ಸರ್ಶಿಪ್ ಅಲ್ಲಿ ಕೂಡ ರಿಸ್ಟ್ರಿಕ್ಷನ್ಸ್ ನ ಮಾಡಲಾಗತ್ತೆ. ಮತ್ತೆ ಭಾರತ ಫೆಡರಲ್ ಫೀಚರ್ ಅಂತ ಹೇಳಿದ್ರೆ ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್. ಸೊ ಸೆಂಟರ್ ಮತ್ತೆ ಸ್ಟೇಟ್ ಮಧ್ಯೆ ಇರುವಂತಹ ಡಿವಿಷನ್ ಆಫ್ ಪವರ್ ಅನ್ನ ಸ್ಟಾಪ್ ಮಾಡ್ಬಿಟ್ಟು ಎಂಟೈರ್ ಸ್ಟೇಟ್ ಬಂದ್ಬಿಟ್ಟು ಯೂನಿಟರಿ ಪೊಸಿಷನ್ ಬರುತ್ತೆ, ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಅಂಡ್ ಇದರಿಂದ ಪೊಲಿಟಿಕಲ್ ಸಿಸ್ಟಮ್, ಭಾರತದ ಡೆಮೊಕ್ರೆಟಿಕಲ್ ಸಿಸ್ಟಮ್ ಮತ್ತೆ ಮಿಸ್ಯೂಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎರಡೂ ಕೂಡ ಆಗತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಎಮರ್ಜೆನ್ಸಿ ಅಂದ್ರೆ ಏನು, ವಾಟ್ ಇಸ್ ಎಮರ್ಜೆನ್ಸಿ, ಯಾವಾಗ ಎಮರ್ಜೆನ್ಸಿಯನ್ನ ಭಾರತದಲ್ಲಿ ತರಲಾಗತ್ತೆ? ಎಮರ್ಜೆನ್ಸಿಯನ್ನ ನಾವು ಡಿಕ್ಲೇರ್ ಮಾಡೋದು ಯಾವಾಗ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಇರುತ್ತೆ, ಆ ಸಿಚುವೇಶನ್ ನಾವು ಯಾವಾಗ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಆ ರೀತಿಯ ಸಿಚುವೇಶನ್ ಅಲ್ಲಿ ಎಮರ್ಜೆನ್ಸಿಯನ್ನ ತಗೊಂಡ್ಬರ್ತಾರೆ, ಡಿಕ್ಲೇರ್ ನ ಮಾಡ್ಲಾಗತ್ತೆ. ಸೊ ಯಾವ ರೀತಿ ಯಾವ ತರದ ಎಮರ್ಜೆನ್ಸಿ ಅಂತ ಹೇಳಿದ್ರೆ
ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ನ ಆಡ್ ಮಾಡಿದ್ದಾರೆ. ಅದ್ರ ಪ್ರಕಾರ ಎಮರ್ಜೆನ್ಸಿಯನ್ನ ತರಲಾಗತ್ತೆ. ಯಾವಾಗ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ ವರ್ಕ್ ಆಗೋದು ಪ್ರಾಬ್ಲಮ್ ಆಗತ್ತೆ ಆ ಸಮಯದಲ್ಲಿ. ಸೊ ನೆನ್ಪಿರ್ಬೇಕಾಗತ್ತೆ ಬರೀವಾಗ ವಾಟ್ ಈಸ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಯು ಶುಡ್ ಆಡ್ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ ಅನ್ನುವಂತಹ ವರ್ಡ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ನೋಡ್ಕೊಂಡ್ರೆ ಆರ್ಟಿಕಲ್ 352 ಇಂದ 360 ತನಕ ಎಮರ್ಜೆನ್ಸಿಯನ್ನ ಪಾರ್ಟ್ 18 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಜೊತೆಗೆ ಭಾರತದ ಸಂವಿಧಾನ, ಡೆಮೊಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಆರ್ಥಿಕ ಸ್ಥಿರತೆ ಅಂತ ಏನ್ ಕರಿತೀವಲ್ವಾ ಅದು, ಮತ್ತೆ ಪ್ರಿಯಾಂಬಲ್ ಅಲ್ಲಿ ಇರುವಂತಹ ಸೊವೆರ್ನಿಟಿ, ಯುನಿಟಿ, ಇಂಟಿಗ್ರಿಟಿ ಮತ್ತು ದೇಶದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಎಮರ್ಜೆನ್ಸಿಯನ್ನ ಆಡ್ ಮಾಡಿದ್ದಾರೆ. ಸೊ ಪರ್ಪಸ್ ಆಫ್ ಎಮರ್ಜೆನ್ಸಿ ಪ್ರಾವಿಷನ್ ಏನು? ನಮ್ಮ ಭಾರತದ ಎಮರ್ಜೆನ್ಸಿ ಸಿಚುವೇಶನ್ ಅಥವಾ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ, ಭಾರತದ ಯುನಿಟಿ, ಇಂಟಿಗ್ರಿಟಿ ಮತ್ತೆ ಸೆಕ್ಯೂರಿಟಿಯನ್ನ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಾಪಾಡೋದಕ್ಕೋಸ್ಕರ ಆಡ್ ಮಾಡಿರುವಂತಹ ಪ್ರಾವಿಷನ್ ಎಮರ್ಜೆನ್ಸಿ ಪ್ರಾವಿಷನ್ ಅಂಡರ್ ಆರ್ಟಿಕಲ್ 18. ಸೊ ನಂತರ ನಾವು ಆರ್ಟಿಕಲ್ಸ್ ಗಳನ್ನ ನೋಡ್ಕೊಂಡ್ರೆ ಆರ್ಟಿಕಲ್ 352 ಇಂದ ಆರ್ಟಿಕಲ್ 360 ತನಕ ನೋಡ್ಕೊಂಡ್ರೆ ಆರ್ಟಿಕಲ್ 352 ಬಂದ್ಬಿಟ್ಟು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 360 ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಹಾಗೆಯೇ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತಂದಾಗ ಫಂಡಮೆಂಟಲ್ ರೈಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ಆರ್ಟಿಕಲ್ 358 ಮತ್ತೆ 359 ಅಡಿಯಲ್ಲಿ ನಾವು ನೋಡ್ಕೊಬೋದಾಗುತ್ತೆ. ಸೊ ವಾಟ್ ಈಸ್ ಆರ್ಟಿಕಲ್ 358, 359 ಫರ್ದರ್ ನಾವು ನೋಡ್ಕೊಂತಾ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ 355 ಯೂನಿಯನ್ಸ್ ಡ್ಯೂಟಿ ಟು ಪ್ರೊಟೆಕ್ಟ್ ಸ್ಟೇಟ್ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ಇದಿಷ್ಟು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್. ಇನ್ನು ಸ್ಟೇಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಕಂಪ್ಲೀಟ್ ಆಗಿ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ UPSC ಯಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಆರ್ಟಿಕಲ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಆರ್ಟಿಕಲ್ಸ್ ನ ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯಾಷನಲ್ ಎಮರ್ಜೆನ್ಸಿ. ಮೊದಲಿಗೆ ನಾವು ನ್ಯಾಷನಲ್ ಎಮರ್ಜೆನ್ಸಿಯ ಬಗ್ಗೆ ನೋಡ್ಕೊಳ್ಳೋಣ. ಆರ್ಟಿಕಲ್ 352 ಅಲ್ಲಿ ನಾವು ಆರ್ಟಿಕಲ್ ನ್ಯಾಷನಲ್ ಎಮರ್ಜೆನ್ಸಿಯನ್ನ ನೋಡ್ಬೋದಾಗತ್ತೆ. ಇದರಲ್ಲಿ ಯಾರು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರುವಂತಹ ರೈಟ್ಸ್ ಪ್ರೆಸಿಡೆಂಟ್ಗೆ ಇರುತ್ತೆ ಅಂಡರ್ ಆರ್ಟಿಕಲ್ 352. ಸೊ ಪ್ರೆಸಿಡೆಂಟ್ಗೆ ಕಂಪ್ಲೀಟ್ ಅಥಾರಿಟಿ ಇರುತ್ತಾ ಅಥವಾ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇರುತ್ತಾ ಎಮರ್ಜೆನ್ಸಿ ಪ್ರಾವಿಷನ್ ನ ಮಾಡೋದಕ್ಕೆ ಅಂತ ಹೇಳಿದ್ರೆ ಹೌದು. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರೆಸಿಡೆಂಟ್ಗೆ ಎಂಟೈರ್ ಪವರ್ ಇತ್ತು. ಬಟ್ ಯಾವಾಗ 1975 ಅಲ್ಲಿ ಎಮರ್ಜೆನ್ಸಿಯನ್ನ ಮಿಸ್ಯೂಸ್ ಮಾಡ್ಕೊಂಡ್ರು ಅಲ್ವಾ, ಆ ಸಮಯದಲ್ಲಿ ಪ್ರೆಸಿಡೆಂಟ್ಗೆ ಪವರ್ ಇರುತ್ತೆ. ಬಟ್ ಅವರು ಕ್ಯಾಬಿನೆಟಿನ ಪರ್ಮಿಷನ್ ತಗೊಬೇಕು ಅಂತ ಹೇಳ್ಬಿಟ್ಟು ಚೇಂಜಸ್ ಅನ್ನ ಮಾಡ್ತಾರೆ. ಎಮರ್ಜೆನ್ಸಿ ಫಾರ್ಮ್ ಮಾಡುವಾಗ ಪ್ರೆಸಿಡೆಂಟ್ ಅವರು ಎಂಟೈರ್ ಕಂಟ್ರಿಗಾದ್ರೂ ಮಾಡ್ಬೋದು ಅಥವಾ ಪಾರ್ಟ್ ಆಫ್ ದ ಕಂಟ್ರಿಗಾದ್ರೂ ಮಾಡ್ಬೋದು. ವೇರ್ ದೇ ಈಸಿಲಿ ಡಿಸೈಡ್ ಎಕ್ಸ್ಟರ್ನಲ್ ಸಿಚುವೇಶನ್ ಯಾವ ತರ ಇದೆ ಅಂತ. ಸೊ ಯಾವ್ಯಾವ ಪರ್ಪಸ್ ಇಂದ ಡಿಕ್ಲರೇಷನ್ ಆಫ್ ದ ನ್ಯಾಷನಲ್ ಎಮರ್ಜೆನ್ಸಿ ಮಾಡ್ತಾರೆ ಅಂತ ಹೇಳಿದ್ರೆ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತೆ ಆರ್ಮರ್ಡ್ ರೆಬಿಲಿಯನ್. ಈ ಮೂರು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲಿ ಈ ಆರ್ಮರ್ಡ್ ರೆಬಿಲಿಯನ್ ಅನ್ನೋದಿದೆ ಅಲ್ವಾ, ಇದನ್ನ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978 ಮೂಲಕ ಇನ್ಸರ್ಟ್ ಮಾಡಲಾಗತ್ತೆ. ಒರಿಜಿನಲಿ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಇದೆ, ಈ ಎರಡು ಇದೆ. ಬಟ್ ಆರ್ಮರ್ಡ್ ರೆಬಿಲಿಯನ್ ಅನ್ನೋದು ಇರ್ಲಿಲ್ಲ. ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಇದೆ, ಆರ್ಮರ್ಡ್ ರೆಬಿಲಿಯನ್ ಅನ್ನೋದು ಇರ್ಲಿಲ್ಲ. ಅದ್ರ ಬದಲು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ಈಗ ಆರ್ಮರ್ಡ್ ರೆಬಿಲಿಯನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ತುಂಬಾ ವೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಇಂಟರ್ನಲ್ ಎಮರ್ಜೆನ್ಸಿ ಬದಲು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಆಡ್ ಮಾಡೋ ಮೂಲಕ ಆರ್ಮರ್ಡ್ ರೆಬಿಲಿಯನ್ ನ ಇನ್ಸರ್ಟ್ ನ ಮಾಡಲಾಗಿದೆ. 1975ರಲ್ಲಿ ಪ್ರೈಮ್ ಮಿನಿಸ್ಟರ್ ಒಬ್ರೇ ಈ ಒಂದು ಡಿಸಿಷನ್ ನ ತಗೋತಾ ಇದ್ರು. ಅದನ್ನ ಹೇಳ್ದೆ, ಪ್ರೆಸಿಡೆಂಟ್ ನ ಹೆಲ್ಪ್ ತಗೊಳ್ಳೋ ಮೂಲಕ. ಅದೇ 1975ರಲ್ಲಿ ಈ ರೀತಿಯ ಕಾನ್ಸ್ಟಿಟ್ಯೂಷನಲ್ ಮಿಸ್ಯೂಸ್ ಆದ್ಮೇಲೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರಬೇಕಾದಾಗ ಕ್ಯಾಬಿನೆಟ್ ಇಂದ ಕೂಡ ನಾವು ಅಪ್ರೂವಲ್ ನ ತಗೊಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಚೇಂಜಸ್ ಅನ್ನ ಮಾಡ್ತಾರೆ. ಈ ಚೇಂಜಸ್ ಆಗಿದ್ದು ಕೂಡ
44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978 ಮೂಲಕ. ಸೊ ಆರ್ಟಿಕಲ್ 352 ಕ್ಯಾಬಿನೆಟ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದೆ. ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಆರ್ಟಿಕಲ್ 352 ನ ಅಡಿಯಲ್ಲಿ ಕ್ಯಾಬಿನೆಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡ್ಲಾಗುತ್ತೆ. ಕ್ಯಾಬಿನೆಟ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಮತ್ತೆ ಅದರ್ ಮಿನಿಸ್ಟರ್ಸ್ ಆಫ್ ದ ಕ್ಯಾಬಿನೆಟ್ ರ್ಯಾಂಕ್ಸ್, ಇದನ್ನ ಕ್ಯಾಬಿನೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಿಂದ ಪ್ರೆಸಿಡೆಂಟ್ ಅಪ್ರೂವ್ ನ ತಗೊಂಡ ಮೇಲೆ ಡಿಕ್ಲರೇಷನ್ ಆಫ್ ದ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತಗೊಂಡ್ಬರ್ತಾರೆ. ಸೊ ಅಡ್ವೈಸ್ ಆದ ನಂತರ ಪಾರ್ಲಿಮೆಂಟ್ ಕಂಪಲ್ಸರಿ ಅಪ್ರೂವ್ ಅನ್ನ ಕೊಡ್ಬೇಕು. ಇಲ್ಲಿ ಪಾರ್ಲಿಮೆಂಟ್ ಅಂತಂದ್ರೆ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಎರಡು ಕೂಡ ಸೇರುತ್ತೆ ಅಲ್ವಾ. ಸೊ ಲೋಕಸಭಾ ರಾಜ್ಯಸಭಾ ಎರಡು ಕೂಡ ಅಪ್ರೂವ್ ಮಾಡಿದ್ಮೇಲೆ, ಅಪ್ರೂವ್ ಯಾವ ತರ ಮಾಡ್ತಾರೆ, ಸ್ಪೆಷಲ್ ಮೆಜಾರಿಟಿಯ ಮೂಲಕ ಅಪ್ರೂವ್ ಅನ್ನ ಮಾಡ್ತಾರೆ. ಸ್ಪೆಷಲ್ ಮೆಜಾರಿಟಿ ಮೂಲಕ ಅಪ್ರೂವ್ ಮಾಡಿದ್ಮೇಲೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡ್ತಾರೆ. ಮುಂಚೆ ಸ್ಪೆಷಲ್ ಮೆಜಾರಿಟಿ ಅನ್ನೋದನ್ನ ಮೆನ್ಷನ್ ಮಾಡಿರಲಿಲ್ಲ. 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978 ನ ಮೂಲಕ ಸ್ಪೆಷಲ್ ಪ್ರಾವಿಷನ್ ಸ್ಪೆಷಲ್ ಮೆಜಾರಿಟಿ ಅನ್ನೋದನ್ನ ಇನ್ಸರ್ಟ್ ಮಾಡ್ತಾರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತಗೊಂಡ್ಬರುವಾಗ. ಸೊ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗ್ತದೆ. ಈ ಮೂಲಕ ಅಪ್ರೂವ್ ಡ್ಯೂರೇಷನ್ ಬಂದ್ಬಿಟ್ಟು 1 ಮಂತ್ ಇರುತ್ತೆ. ಅಂದ್ರೆ ಪಾರ್ಲಿಮೆಂಟರಿ ಅಪ್ರೂವ್ ಡ್ಯೂರೇಷನ್ ಬಂದ್ಬಿಟ್ಟು 1 ಮಂತ್ ಇರುತ್ತೆ. ಈಗ ಅಟ್ ಪ್ರೆಸೆಂಟ್ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಚೇಂಜ್ ಮಾಡ್ಬಿಟ್ಟು 1 ಮಂತ್ ತಗೊಂಡ್ಬರ್ತಾರೆ. ಅದೇ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು 2 ಮಂತ್ಸ್ ಇರುತ್ತೆ. ಸೊ ಈ 2 ಮಂತ್ ಅನ್ನ ಚೇಂಜ್ ಮಾಡ್ಬಿಟ್ಟು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ 1 ಮಂತ್ ಗೆ ತಗೊಂಡ್ಬರ್ತಾರೆ. ಸೊ ಒಮ್ಮೆ ಅಪ್ರೂವ್ ಆದ್ರೆ ಎಷ್ಟು ಪೀರಿಯಡ್ ಆಫ್ ಟೈಮ್ ನ್ಯಾಷನಲ್ ಎಮರ್ಜೆನ್ಸಿ ರನ್ ಆಗುತ್ತೆ? ನ್ಯಾಷನಲ್ ಎಮರ್ಜೆನ್ಸಿ ಎಷ್ಟು ಪೀರಿಯಡ್ ಆಫ್ ಟೈಮ್ ಬೇಕಾದ್ರೂ ರನ್ ಆಗ್ಬೋದು, ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ. ಬಟ್ ಪ್ರತಿ 6 ತಿಂಗಳಿಗೆ ಒಂದ್ಸಲ ಪದೇ ಪದೇ ಅಪ್ರೂವಲ್ ನ ಕ್ಯಾಬಿನೆಟ್ ಇಂದ ಅಪ್ರೂವಲ್ ನ ತಗೋಬೇಕಾಗುತ್ತೆ. ಸೊ ಆವಾಗ ಮಾತ್ರ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಮುಂಚೆ ನ್ಯಾಷನಲ್ ಎಮರ್ಜೆನ್ಸಿ ಇದ್ರೆ ಜುಡಿಷಿಯಲ್ ರಿವ್ಯೂ ಹೋಗಂಗಿರ್ಲಿಲ್ಲ, ಯಾರು ಕೂಡ ಕೋರ್ಟ್ಗೆ ಹೋಗಂಗಿರ್ಲಿಲ್ಲ. ಬಟ್ ಮಿನರ್ವಾ ಮಿಲ್ ಕೇಸ್ 1980 ಈ ಕೇಸ್ ನ ಮೂಲಕ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಕೋರ್ಟ್ ಅಲ್ಲಿ ಮಾಲಿಫೈಡ್ ಅಥವಾ ಇರ್ರೆಲೆವೆಂಟ್ ಫ್ಯಾಕ್ಟ್ಸ್ ಇಂದ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತಗೋ ಬಂದಿದ್ದಾರೆ ಅಂತ ಏನಾದ್ರು ಪ್ರೂವ್ ಆದ್ರೆ ಆವಾಗ ನಾವು ಆ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಸ್ಟಾಪ್ ಮಾಡಬಹುದು ಕೋರ್ಟಿನ ಮೂಲಕ. ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಈಸ್ ನಾಟ್ ಇಮ್ಯೂನ್ ಫ್ರಮ್ ದ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ಬಿಟ್ಟು ಅರ್ಥ. ಇನ್ನು ಜುಡಿಷಿಯಲ್ ರಿವ್ಯೂ ಬಗ್ಗೆನೇ ನಾವು ನೋಡ್ಕೊಳ್ತಾ ಹೋದ್ರೆ 38th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1975 ಇದು ನಾನ್ ಜಸ್ಟಿಸಿಯೇಬಲ್ ಅಂತ ಹೇಳಿರುತ್ತೆ. ಯಾವುದು ನ್ಯಾಷನಲ್ ಎಮರ್ಜೆನ್ಸಿನ ಕೋರ್ಟ್ ಹತ್ರ ಹೋಗೋದು. ಅದೇ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ ರಿಸ್ಟೋರೇಷನ್ ಆಫ್ ದ ಜುಡಿಷಿಯಲ್ ರಿವ್ಯೂ ನ ತಗೊಂಡ್ಬರ್ತಾರೆ. ನೆಕ್ಸ್ಟ್ 1980 ಆಗುವಂತಹ ಮಿನರ್ವಾ ಮಿಲ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಎಮರ್ಜೆನ್ಸಿಯನ್ನ ಜುಡಿಷಿಯರಿ ರಿವ್ಯೂ ಅಲ್ಲಿ ತರಬಹುದು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡುತ್ತೆ. ಇನ್ನು ಪ್ರೆಸಿಡೆಂಟ್ ರೂಲ್ ಗೆ ನಾವು ಹೋಗೋದಕ್ಕಿಂತ ಮುಂಚೆ ಏನ್ ಪ್ರೆಸಿಡೆಂಟ್ ರೂಲ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ರಿವೋಕೇಶನ್ ಅಥವಾ ಜಾರಿ ಮಾಡಿರುವಂತಹ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಪ್ರೆಸಿಡೆಂಟ್ ಎಮರ್ಜೆನ್ಸಿಯನ್ನ ರಿವೋಕ್ ಮಾಡಬಹುದು. ಬಟ್ ಆರ್ಟಿಕಲ್ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978 ಮೂಲಕ ಲೋಕಸಭಾ ಅಪ್ರೂವಲ್ ನ ಕೊಡ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯಸಭಾ ಅಪ್ರೂವಲ್ ಬೇಕಾಗಿರಲ್ಲ. ಹಾಗೆಯೇ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರುವಾಗ ಡಿಕ್ಲೇರ್ ಮಾಡುವಾಗ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ವಿ. ಬಟ್ ಇಲ್ಲಿ ನಾವು ರಿವೋಕ್ ಮಾಡುವಾಗ ಅಥವಾ ಸ್ಟಾಪ್ ಮಾಡುವಾಗ ನಮ್ಗೆ ಸ್ಪೆಷಲ್ ಮೆಜಾರಿಟಿ ಬೇಕಾಗಿಲ್ಲ, ಸಿಂಪಲ್ ಮೆಜಾರಿಟಿ ಸಾಕಾಗತ್ತೆ. ಇಲ್ಲಿ ಲೋಕಸಭಾ ಪ್ಲಸ್ ರಾಜ್ಯಸಭಾ ಅಂದ್ರೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗತ್ತೆ. ಬಟ್ ಇಲ್ಲಿ ಬರೀ ಲೋಕಸಭಾದ ಅಪ್ರೂವಲ್ ಮಾತ್ರ ಸಾಕಾಗತ್ತೆ. ಇದು ಡಿಫರೆನ್ಸ್. ಸೊ ರಿವೋಕೇಶನ್ ಆದ್ಮೇಲೆ ನ್ಯಾಷನಲ್ ಎಮರ್ಜೆನ್ಸಿ ಸ್ಟಾಪ್ ಆಗುತ್ತೆ. ನಾರ್ಮಲ್ ಯಾವ ರೀತಿ ವರ್ಕ್ ಆಗ್ತಾ ಇರತ್ತೆ ಸ್ಟೇಟ್ಸ್ ಸೆಂಟರ್ ಆ ರೀತಿಯಲ್ಲಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಯಾವ್ದ್ರ ಮೇಲೆ ಪರಿಣಾಮವನ್ನ ಬೀರುತ್ತೆ? ಎಫೆಕ್ಟ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಮರ್ಜೆನ್ಸಿಯನ್ನ ಫಾರ್ಮ್ ಮಾಡುವಾಗ ಎಕ್ಸಿಕ್ಯೂಟಿವ್ ಅಥಾರಿಟಿ ಮೇಲೆ, ಲೆಜಿಸ್ಲೇಟಿವ್ ಅಥಾರಿಟಿ ಮೇಲೆ ಮತ್ತೆ ಫಿನಾನ್ಷಿಯಲ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಎಕ್ಸಿಕ್ಯೂಟಿವ್ ಎಫೆಕ್ಟ್ ಯಾವ ತರ ಅಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಬಟ್ ಸ್ಟೇಟ್ ಗವರ್ಮೆಂಟ್ ನ ಸಸ್ಪೆಂಡ್ ಮಾಡಲ್ಲ. ಲೆಜಿಸ್ಲೇಟಿವ್ ಪವರ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿರುವಂತಹ ಲಿಸ್ಟ್ ಅಲ್ಲಿರುವಂತಹ ಪ್ರತಿಯೊಂದಕ್ಕೂ ಕೂಡ
ಲಾಗಳನ್ನ ತಗೊಂಡ್ಬರ್ಬೋದು, ಆಕ್ಟ್ಸ್ ಗಳನ್ನ ಪಾಸ್ ಮಾಡ್ಬೋದು. ಇಲ್ಲೂ ಕೂಡ ಯಾವುದೇ ರೀತಿಯ ಗವರ್ಮೆಂಟ್ ಸಸ್ಪೆಂಡ್ ಆಗಲ್ಲ. ನೆಕ್ಸ್ಟ್ ಜುಡಿಷಿಯರಿ ಲೆವೆಲ್ ಅಲ್ಲಿ ಕೂಡ ಜುಡಿಷಿಯರಿಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಜುಡಿಷಿಯರಿ ನಾರ್ಮಲ್ ಆಗಿ ವರ್ಕ್ ಆಗ್ತಿರುತ್ತೆ. ಬಟ್ ಕೇಸಸ್ ಹೋಗುತ್ತಲ್ವಾ, ದಟ್ ಡಿಪೆಂಡ್ಸ್ ಆನ್ ದ ಎಮರ್ಜೆನ್ಸಿ ಪ್ರಾವಿಷನ್ ಆಗಿರುತ್ತೆ. ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಫಂಡಮೆಂಟಲ್ ರೈಟ್ಸ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನಾವು ಕೋರ್ಟಿಗೆ ಹೋಗಕ್ಕಾಗಲ್ಲ. ಅದ್ ನೋಡ್ಕೊಳ್ಳೋಣ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಫಿನಾನ್ಷಿಯಲ್ ಎಮರ್ಜೆನ್ಸಿ ಕೂಡ ಇಟ್ ಡಿಪೆಂಡ್ಸ್ ಆನ್ ದ ಸೆಂಟರ್ ಆಗಿರುತ್ತೆ. ಪ್ರೆಸಿಡೆಂಟ್ ಹ್ಯಾಸ್ ಟು ಡಿಸೈಡ್ ಎಷ್ಟು ಅಮೌಂಟ್ ನ ಎಲ್ಲಿಗೆ ಶೇರ್ ಮಾಡಬೇಕು, ಅದನ್ನೆಲ್ಲದನ್ನು ಕೂಡ ಪ್ರೆಸಿಡೆಂಟ್ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಸೊ ಇದಿಷ್ಟು ಎಫೆಕ್ಟ್ ಆಫ್ ದ ನ್ಯಾಷನಲ್ ಎಮರ್ಜೆನ್ಸಿ. ಇನ್ನು ನಾವಿಲ್ಲಿ ನೋಡ್ಕೊಂಡ್ವಿ. ಸೊ ಫಂಡಮೆಂಟಲ್ ಆರ್ಟಿಕಲ್ 358 ಮತ್ತೆ 359 ಏನ್ ಹೇಳುತ್ತೆ, ಸಸ್ಪೆನ್ಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುತ್ತೆ. ಆರ್ಟಿಕಲ್ 358 ಅಂಡರ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರುವಂತಹ ಆರ್ಟಿಕಲ್ 19 ಇದೆ ಅಲ್ವಾ. ಆರ್ಟಿಕಲ್ 19 ಅಲ್ಲಿ ಎಷ್ಟು ಆರ್ಟಿಕಲ್ಸ್ ಇದೆ? ಟೋಟಲ್ 6 ಆರ್ಟಿಕಲ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಈ 6 ಆರ್ಟಿಕಲ್ ಆಟೋಮೆಟಿಕ್ ಆಗಿ ಸಸ್ಪೆಂಡ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಬೇಕಾಗಿರಲ್ಲ. ಆರ್ಟಿಕಲ್ 358 ಅಂಡರ್ ಅಲ್ಲಿ. ಅದೇ ಆರ್ಟಿಕಲ್ 359 ಅಂಡರ್ ಅಲ್ಲಿ ಪ್ರೆಸಿಡೆಂಟ್ ಕೆಲವೊಂದು ರೈಟ್ಸ್ ಟು ಮೂವ್ ಫಂಡಮೆಂಟಲ್ ರೈಟ್ಸ್ ಅದನ್ನ ಸಸ್ಪೆಂಡ್ ಮಾಡುತ್ತೆ. ಅದಕ್ಕೆ ಸಪರೇಟ್ ಆಗಿ ಆರ್ಡರ್ ಅನ್ನ ಪಾಸ್ ಮಾಡಲಾಗುತ್ತೆ. ಬಟ್ ಇದು ಎಲ್ಲಾ ಫಂಡಮೆಂಟಲ್ ರೈಟ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಇದಿಷ್ಟು ನಮ್ಗೆ ನ್ಯಾಷನಲ್ ಎಮರ್ಜೆನ್ಸಿಯ ಎಫೆಕ್ಟ್ ಬಗ್ಗೆ. ಸೊ ಎಮರ್ಜೆನ್ಸಿಯಲ್ಲಿ ಬರೀ ನ್ಯಾಷನಲ್ ಎಮರ್ಜೆನ್ಸಿ ಒಂದೇ ಇಲ್ಲ, ಅದ್ರ ಜೊತೆಗೆ ಪ್ರೆಸಿಡೆಂಟ್ ರೂಲ್ ಕೂಡ ಇದೆ. ಆರ್ಟಿಕಲ್ 356 ಪ್ರೊಕ್ಲಮೇಷನ್ ಆಫ್ ದ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಹೇಳುತ್ತೆ. ವಾಟ್ ಇಸ್ ಪ್ರೆಸಿಡೆಂಟ್ ರೂಲ್? ಇಫ್ ಇನ್ ಕೇಸ್ ಸ್ಟೇಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ನಡೀತಾ ಇಲ್ಲ, ಸೆಂಟರ್ ಹೇಳೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಕಂಡೀಷನ್ ಕರೆಕ್ಟ್ ಇರೋದಿಲ್ಲ, ಆ ಟೈಮ್ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನ ಸ್ಟೇಟ್ ಗಳಲ್ಲಿ ತರಲಾಗತ್ತೆ. ಆ ಟೈಮ್ ಅಲ್ಲಿ ಅಲ್ಲಿರುವಂತಹ ಗವರ್ಮೆಂಟ್ ಸಸ್ಪೆಂಡ್ ಆಗುತ್ತೆ. ಸೆಂಟ್ರಲ್ ಪವರ್ ಬಂದ್ಬಿಟ್ಟು ಸ್ಟೇಟ್ ಮೇಲೆ ಬರುತ್ತೆ. ಈವನ್ ಗವರ್ನರ್ ಕೂಡ ತಮ್ಮ ಒಪಿನಿಯನ್ ನ ಹೇಳ್ಬೋದು. ಈ ತರ ಪ್ರಾಬ್ಲಮ್ ಆಗ್ತಿದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವರು ನಡ್ಕೋತಾ ಇಲ್ಲ, ಸೊ ಹಾಗಾಗಿ ಪ್ರೆಸಿಡೆಂಟ್ ರೂಲ್ ನ ತಗೋಬನ್ನಿ ಅಂತ ಹೇಳ್ಬಿಟ್ಟು ಗವರ್ನರ್ ಕೂಡ ತಮ್ಮ ಒಪಿನಿಯನ್ ನ ಹೇಳ್ಬೋದಾಗತ್ತೆ. ಆರ್ಟಿಕಲ್ 355 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೆಂಟರ್ ಪ್ರತಿಯೊಂದು ಸ್ಟೇಟ್ ಗಳನ್ನ ಕೂಡ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇಲ್ಲದೆ, ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇಲ್ಲದೆ ಪ್ರಾಪರ್ ಆಗಿ ಫಾಲೋ ಮಾಡ್ತಿದ್ಯಾ ಇಲ್ವಾ ಅದನ್ನ ಚೆಕ್ ಮಾಡ್ಬೇಕಾಗಿರೋದು ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 355 ಹೇಳುತ್ತೆ. ಇದನ್ನ ನಾವು ಪ್ರೆಸಿಡೆಂಟ್ ರೂಲ್ ಅಂಡರ್ ಅಲ್ಲಿ ನೋಡ್ಬೋದಾಗುತ್ತೆ. ಸೊ ಪ್ರೆಸಿಡೆಂಟ್ ರೂಲ್ ಅಂಡರ್ ಅಲ್ಲಿ ಎಂಟೈರ್ ಗವರ್ಮೆಂಟ್ ಹೋಗುತ್ತೆ. ಅದು ಯಾವುದೇ ರೀತಿ ಫಂಡಮೆಂಟಲ್ ರೈಟ್ಸ್ ಪ್ರಾಬ್ಲಮ್ ಅದು ಯಾವುದು ಆಗಲ್ಲ. ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಅಲ್ಲಿ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನಾವು 2 ಕಮಿಷನ್ ನೋಡಬಹುದು, ಸರ್ಕಾರಿ ಕಮಿಷನ್ ಮತ್ತೆ ಪುಂಚಿ ಕಮಿಷನ್. ಸರ್ಕಾರಿ ಕಮಿಷನ್ ಆರ್ಟಿಕಲ್ 356 ಬಗ್ಗೆ ಹೇಳಿದ್ರೆ, ಪುಂಚಿ ಕಮಿಷನ್ ಬಂದ್ಬಿಟ್ಟು ಈವನ್ ಲೋಕಲ್ ಎಮರ್ಜೆನ್ಸಿಯನ್ನು ಕೂಡ ತರಬೇಕು ಅಂತ ಹೇಳ್ಬಿಟ್ಟು ತನ್ನ ಒಪಿನಿಯನ್ ನ ಕೊಟ್ಟಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಫಾರ್ಮ್ ಆಫ್ ಎಮರ್ಜೆನ್ಸಿ ಇಸ್ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಭಾರತದಲ್ಲಿ ಇಲ್ಲಿ ತನಕ ಕೂಡ ಈ ರೀತಿಯಾದಂತಹ ಎಮರ್ಜೆನ್ಸಿ ಬಂದಿಲ್ಲ. ಆರ್ಟಿಕಲ್ 360 ಅಂಡರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ಡಿಕ್ಲೇರ್ ಮಾಡೋದು ಭಾರತದಲ್ಲಿ ಯಾವಾಗ ಫಿನಾನ್ಷಿಯಲ್ ಥ್ರೆಟ್ ಆಗುತ್ತೆ ಆ ಟೈಮ್ ಅಲ್ಲಿ ಫಿನಾನ್ಷಿಯಲ್ ಎಮರ್ಜೆನ್ಸಿಯನ್ನು ತರಬೇಕು ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಈವನ್ ಸ್ಯಾಲರೀಸ್ ಅಲ್ಲಿ ಕಟ್ ಆದ್ರೆ ಅಥವಾ ಯಾವ್ದಾದ್ರು ಗ್ರಾಂಟ್ ಕೊಡ್ಬೇಕು ಅಂದ್ರೆ ಎಲ್ಲದೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈವನ್ ಸ್ಟೇಟ್ ಫಿನಾನ್ಸ್ ಅಲ್ಲಿ ಕೂಡ ಸೆಂಟ್ರಲ್ ಗವರ್ಮೆಂಟ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇದಕ್ಕೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕು. 2 ತಿಂಗಳ ಒಳಗಡೆ ಪಾರ್ಲಿಮೆಂಟ್ ಅಪ್ರೂವಲ್. ನ್ಯಾಷನಲ್ ಎಮರ್ಜೆನ್ಸಿ ಬಂದು 1 ತಿಂಗಳು, ಇದಕ್ಕೆ 2 ತಿಂಗಳು ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗುತ್ತೆ. ಇಲ್ಲಿ ತನಕ ಭಾರತದಲ್ಲಿ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಒಮ್ಮೆ ಕೂಡ ತಗೊಬಂದಿಲ್ಲ. ಫಿನಾನ್ಷಿಯಲ್ ಎಮರ್ಜೆನ್ಸಿಯನ್ನ ಒಮ್ಮೆ ಕೂಡ ತಗೊಬಂದಿಲ್ಲ. ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಭಾರತದಲ್ಲಿ 3 ಸಲ ತಗೊಬಂದಿದ್ದೀವಿ. ಒಂದು ಇಂಡೋ ಚೀನಾ ವಾರ್ ಟೈಮ್ ಅಲ್ಲಿ, ಸೆಕೆಂಡ್ ಟೈಮ್ ಇಂಡೋ ಪಾಕಿಸ್ತಾನ್ ವಾರ್ ಟೈಮ್ ಅಲ್ಲಿ. 2 ಕೂಡ ಎಕ್ಸ್ಟರ್ನಲ್ ಅಗ್ರೆಷನ್. ಆದ್ರೆ 1975ರಲ್ಲಿ ಆಗಿದ್ದು ಎಕ್ಸ್ಟರ್ನಲ್ ಅಗ್ರೆಷನ್ ಇಂದ ಅಲ್ಲ, ತಮ್ಮ ಪೊಲಿಟಿಕಲ್ ಸ್ಟೆಬಿಲಿಟಿ ಹಾಳಾಗ್ತದೆ ಅನ್ನುವಂತಹ ಕಾರಣದಿಂದ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋ ರೀಸನ್ ತಗೊಂಡ್ಬಿಟ್ಟು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಭಾರತದಲ್ಲಿ ತರ್ತಾರೆ. ಸೊ ಈ ರೀತಿಯಲ್ಲಿ 3 ಸಲ ಭಾರತದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ನಾವು ಫಾರ್ಮ್ ಮಾಡಿದ್ದೀವಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಆಲ್ರೆಡಿ ಒಂದಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ, ಪ್ರೈಮ್ ಮಿನಿಸ್ಟರ್ಸ್ ಎಲೆಕ್ಷನ್ ಬಿಯಾಂಡ್ ದ ಜುಡಿಷಿಯಲ್ ರಿವ್ಯೂ ಅಂತ ಹೇಳುತ್ತೆ. 42nd ಸ್ಟ್ರೆಂಥನ್ ಸೆಂಟರ್ ಅಂಡ್ ಲಿಮಿಟ್ ಜುಡಿಷಿಯರಿ ರಿವ್ಯೂಸ್ ಅಂತ ಹೇಳುತ್ತೆ. 44th ರಿಸ್ಟೋರೇಷನ್ ಆಫ್ ಜುಡಿಷಿಯಲ್ ರಿವ್ಯೂ. ಬಿಕಾಸ್ ನಾನು ಹೇಳುವಾಗ ಹೇಳಿದೆ
ಮುಂಚೆ ಜುಡಿಷಿಯರಿ ರಿವ್ಯೂ ಇರಲಿಲ್ಲ. ಅದನ್ನ ತಗೊಂಡ್ಬಂದಿದ್ದು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಎಮರ್ಜೆನ್ಸಿ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ಒಂದು ಪವರ್ ಅನ್ನ ಕಾನ್ಸ್ಟಿಟ್ಯೂಷನ್ಗೆ ಕೊಡ್ತಿರೋದು ಜುಡಿಷಿಯರಿಯ ಮೂಲಕ, ಜುಡಿಷಿಯಲ್ ರಿವ್ಯೂನ ಮೂಲಕ. ಸೊ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮತ್ತೆ ಜುಡಿಷಿಯಲ್ ರಿವ್ಯೂ ಅನ್ನ ರಿಸ್ಟೋರ್ ನ ಮಾಡುತ್ತೆ. ಸೊ ಡೆಮೋಕ್ರೆಟಿಕ್ ಲೆಗಸಿ ಆಫ್ 1975 ಎಮರ್ಜೆನ್ಸಿ. ಸೊ ಏನೇನೆಲ್ಲ ಆಗತ್ತೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ ಸಸ್ಪೆಂಡ್ ಆಗುತ್ತೆ, ಸೆನ್ಸರ್ಶಿಪ್, ಜುಡಿಷಿಯಲ್ ಇಂಟರ್ಫೆರೆನ್ಸ್, ಪರ್ಸನಾಲಿಟಿ ಕಲ್ಟ್ ಪ್ರಾಬ್ಲಮ್ಸ್ ಆಗುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಬೀಯಿಂಗ್ ಅಸರ್ಟೆಡ್ ಈ ಟೈಮಲ್ಲಿ. ಮತ್ತೆ ಈ ಟೈಮಲ್ಲಿ ಜೆಪಿ ಮೂವ್ಮೆಂಟ್, ಜಯಪ್ರಕಾಶ್ ಮೂವ್ಮೆಂಟ್, ಮತ್ತೆ ನವಿರ್ಮನ್ ಆಂದೋಲನ್, ಮತ್ತೆ ರೈಲ್ವೆ ಸ್ಟ್ರೈಕ್ಗಳು, ಈ ರೀತಿಯಾದಂತಹ ಸ್ಟ್ರೈಕ್ಗಳು ಕೂಡ ಆಗುತ್ತೆ. ಅಂಡ್ ಕೊಲಿಜಿಯಂ ಸಿಸ್ಟಮ್ ಪೋಸ್ಟ್ ಎಮರ್ಜೆನ್ಸಿ ಆದ್ಮೇಲೆ ಕೊಲಿಜಿಯಂ ಸಿಸ್ಟಮ್ ನ ಕೂಡ ತಗೊಂಡ್ಬರ್ತಾರೆ. ಸೊ ನಮ್ಗೆ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡರಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ ಇದೆ. ದ ಟರ್ಮ್ ಆರ್ಮಡ್ ರೆಬಿಲಿಯನ್ ಆಸ್ ಗ್ರೌಂಡ್ ಫಾರ್ ಡಿಕ್ಲರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಆಸ್ ಇಂಟ್ರೊಡ್ಯೂಸ್ಡ್ ಬೈ ವಿಚ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978. ಸೊ ಇದಿಷ್ಟು ನಮ್ಗೆ ಎಮರ್ಜೆನ್ಸಿ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಆಲ್ರೆಡಿ UPSC ತುಂಬಾ ಸಲ ಎಮರ್ಜೆನ್ಸಿ ಬಗ್ಗೆ ಕ್ವಶನ್ಸ್ ಕೇಳಿದೆ, ಈಗಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ, ಬೋತ್ ಫಾರ್ ಪ್ರಿಲಿಮ್ಸ್ ಅಂಡ್ ಫಾರ್ ಮೇನ್ಸ್. ಸೊ ಎರಡೂ ಪರ್ಸ್ಪೆಕ್ಟಿವ್ ಅಲ್ಲಿ ಓದ್ಕೊಳ್ಳೋದ್ರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗ್ತಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.